ಏನ್ ಹೇಳ್ತಾ ಇದೆಯಾ ಭವಾನಿ? ಇನ್ನೊಂದು ಮದ್ವೆನಾ? ಮಾಮ್, ಈಗ ಕಾಲ ಬದಲಾಗಿದೆ. ನಿಮ್ಮ ಜನ್ರೇಷನ್ ಅವ್ರ ಥರ ನಾವು ಯೋಚನೆ ಮಾಡಲ್ಲ. ಇದೆಲ್ಲ ಯಾವ ಲೆಕ್ಕ? ನನಗೆ ಅವರಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ನಾನು ನನ್ನ ಕೆಲಸನ ಶುರು ಮಾಡಬಹುದು. ಓ, ಹಾಗಾದ್ರೆ ಈಗ ಅವರಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅನ್ನೋದನ್ನ ಹುಡ್ಕೋದೆ ನಿನ್ನ ಸದ್ಯದ ಕೆಲಸ ಅನ್ನೋ. ಪರವಾಗಿಲ್ಲ ಮೋಹನ್, ಅಪರೂಪಕ್ಕೆ ಒಂದು ಒಳ್ಳೆ ವಿಚಾರ ಮಾತಾಡ್ತೀರಾ. ನಂಗೇನು ಅರ್ಥ ಆಗ್ತಾ ಇಲ್ಲ ಭವಾನಿ. ಇದೆಲ್ಲ ಆಗದೆ ಇರೋ ಕಥೆ. ಆಗೋ ಹಾಗೆ ನಾನು ಮಾಡ್ತೀನಿ ಮಾಮ್. ಆದರೆ ನೀನು ಆ ರಾಧ ಮುಂದೆ ಮುಖ ಗಂಟಾಕೊಂಡಿರ್ಬೇಡ. ಸ್ವಲ್ಪ ನಗ್ನಗ್ತಾ ಅವಳಿಗೆ ಹತ್ರ ಆಗು. ಆಗಲೇ ಎಲ್ಲ ವಿಷಯನೂ ಬೇಗ ಗೊತ್ತಾಗೋದು. ಸಾಧ್ಯನೇ ಇಲ್ಲ. ಆ ಕೆಲಸದವಳನ್ನ ನಾನು ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ಅವಳೆದುರಿಗೆ ನಾಟಕ ಮಾಡ್ಕೊಂಡು ಬದುಕೋ ಅಗತ್ಯ ಈ ಅಪರ್ಣಾ ದೇವಿಗಂತೂ ಖಂಡಿತವಾಗಿಯೂ ಇಲ್ಲ. ಕ್ರಿಶ್ ನನ್ನ ಮೊಮ್ಮಗ. ಅವನ ಮೇಲೆ ನನಗೆ ಈಗಲೂ ಅಷ್ಟೇ ಪ್ರೀತಿ ಇದೆ, ಮುಂದೇನೂ ಇರುತ್ತೆ. ಅವನನ್ನ ಸರಿ ದಾರಿಗೆ ತರೋಕೆ ಏನೇನೆಲ್ಲ ಮಾಡಬೇಕು ಅಂತ ಹೇಳು, ಮಾಡ್ತೀನಿ. ಅದನ್ನ ಬಿಟ್ಟು ಆ ರಾಧಾನ ಎದುರಿಗೆ ಹಲ್ಲು ಗಿಂಚ್ಕೊಂಡಿರೋ ಮಾತೆಲ್ಲ ಆಡಬೇಡ, ಚೆನ್ನಾಗಿರಲ್ಲ. ಏನ್ ಮಾಡ್ತಿದ್ರ ನೀವು? ಸುಮ್ಮನೆ ಕಿರ್ಚಾಡಿ, ಮೊದಲನೇ ದಿನನೇ ನನ್ನ ಪ್ಲಾನ್ ಹಾಳು ಮಾಡಬೇಡ. ನಿಂಗೆ ಕೈ ಮುಗಿತೀನಿ. ಮತ್ಯಾಕೆ ಹತ್ರ ಬಂದ್ರೆ? ಏನ್ ಮಾಡ್ತಿದ್ರಿ? ಏನೂ ಇಲ್ಲ. ಸಾಕು ಸುಮ್ಮನೆ ರೀ. ಇಷ್ಟೊತ್ತು ನಾನು ಅಂತೋನು ಇಂತೋನು ಶುಂಠಿ ಕದ್ದವನು ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಈಗ ಅಡ್ವಾಂಟೇಜ್ ತಗೊಳಕ್ ನೋಡ್ತಾ ಇದ್ದೀರಾ? ಈ ಥರ ಎಲ್ಲ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನೀವೆಂತ ಕೆಟ್ಟವ್ರು, ಎಂತ ಸ್ವಾರ್ಥಿ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಾನು ನನ್ನ ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡದೆ ನಿಮ್ಗೆ ಹೆಲ್ಪ್ ಮಾಡಕ್ ಬಂದ್ರೆ ನೀವಿಂತ ನೀಚ್ ಕೆಲಸ ಮಾಡ್ತೀರಾ? ನಾನು ಈ ಕ್ಷಣನೇ ಹೊರಟೋಗ್ತೀನಿ. ರಾಧಾ ನೋಡು, ಬೇಡ್ದಿರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡ್ಬೇಡ. ಈಗ ನೀವು ಮಾಡಿದ ಕೆಲಸ ಅದೇ ತಾನೇ? ತರಿಕೆ, ನೀನು ನಾನು ಇವತ್ತ ನೋಡ್ತಾ ಇರೋದು. ನನ್ನ ಜೊತೆ ಎಷ್ಟು ಪಬ್ಬು ಪಾರ್ಟಿಗಳಿಗೆ ಬಂದಿಲ್ಲ, ಎಷ್ಟು ಹುಡುಗಿರು ನನ್ನ ಹಿಂದೆ ನಿಂತಿರೋದು ನೋಡಿಲ್ಲ. ನಾನು ಯಾವತ್ತಾದ್ರೂ ಯಾರ ಜೊತೆಗಾದ್ರೂ ಮಿಸ್ಬಿಹೇವ್ ಮಾಡಿದ್ದೀನಾ? ಮತ್ಯಾಗ ಮೇಲ್ ಮಲ್ಗಿದ್ದವ್ರು ಇಲ್ಲಿ ಬಂದ್ರೆ? ನೀನು ಗೆಸ್ಟು, ನೀನು ಮಾಡಬಾರ್ದು ಕೆಳಗ್ರೆಷ್ಟು. ಅತಿಥಿ ಇಸ್ ಬೆಸ್ಟು ಅಂತ ಬಾಬಾ ಬ್ರಹ್ಮಾನಂದ ಅವ್ರ ಲೇಟೆಸ್ಟ್ ಟ್ವೀಟು ನೆನಪಿಗೆ ಬಂತು. ಆಯಿತು ಗಿಲ್ಟು. ಅದಕ್ಕೆ ನೀನು ಮೇಲ್ಗಡೆ ಮಲ್ಕೋ, ನಾನೇ ಕೆಳಗೆ ಮಲ್ಕೋತೀನಿ ಅಂತ ಹೇಳೋಕೆ ಬಂದೆ ಅಷ್ಟೇ. ಇದನ್ನೆಲ್ಲ ನಾನು ನಂಬೇಕಾ? ಇಂಥ ಸುಳ್ಳೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಈಗಿಂದ ಈಗಲೇ ಹೊರಡ್ತೀನಿ. ನಿಮ್ಮ ಜೊತೆ ಇರೋಕ್ಕಾಗಲ್ಲ. ರಾಮನ ಮೇಲಾಣೆ. ನಿನ್ನ ರಾಮನ ಮೇಲೆ ಆಣೆ ಆಗ್ಲು ನಾನು ಹೇಳ್ತಿರೋದು ನಿಜ ರಾಧಾ? ಸತ್ಯ, ನಾನು ಹೇಳ್ದಾಗ ಕೇಳಲಿಲ್ಲ ಅಂದರೆ ರಾಮನ ಮೇಲೆ ಆಣೆ ಅಂತ ಹೇಳಲಿಲ್ಲ. ನೋಡು, ನಾನು ದೇವ್ರು ನಂಬಲ್ಲ ನಿಜ. ಹಾಗಂತ ನಾನು ಸುಳ್ಳಾಣೆ ಮಾಡ್ತಿದ್ದೀನಿ ಅಂತಲ್ಲ. ನೀನು ದೇವ್ರ ನಂಬ್ತೀಯ ಅಂತ ಗೊತ್ತು. ಅದಕ್ಕೆ ನೀನು ನಂಬೋ ದೇವ್ರ ಮೇಲೆ ನಾನು ಆಣೆ ಮಾಡ್ತಾ ಇದ್ದೀನಿ. ಇದೇನಾದ್ರು ನಿಮ್ಮ ರಾಮಂಗೆ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಪರವಾಗಿ ಸಾರಿ ಹೇಳ್ಬಿಡು. ನೋಡಿ, ಇನ್ನೊಂದ್ಸಲ ರಾಮನ್ ಮೇಲೆ ಆಣೆ ಮಾಡಿದ್ರೆ ನಮ್ಮ ಡೀಲ್ ಅಲ್ಲಿಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓ, ಇದೇನೋ ಕಂಡೀಷನ್ ನಂಬರ್ 6? ಹಾಗೆ ಅನ್ಕೊಳ್ಳಿ. ನೋಡು, ಒಂದ್ರ ಮೇಲೆ ಒಂದು ಕಂಡೀಷನ್ ಹಾಕಿದ್ರೆ ನಾನು ಏನಿಲ್ಲ ಆಮೇಲೆ. ನೀವು ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ರೆ ನನ್ನ ಕಂಡೀಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಯ್ತು ಬಿಡಮ್ಮ, ನಮ್ದೇನೂ ಇಲ್ಲ, ಎಲ್ಲ ನಿಮ್ಮದೇ. ನೋಡ್ರಾದ, ನಿಜವಾಗ್ಲೂ ನನ್ನ ಹತ್ರ ಮೇಲ್ ಮಲ್ಕೋ ಅಂತ ಹೇಳೋಕೆ ಅಂತಲೇ ಬಂದಿದ್ದು. ಪ್ಲೀಸ್ ನನ್ನ ನಂಬು, ಹೋಗಿ ಮಲ್ಕೋ. ಪರವಾಗಿಲ್ಲ, ನಾನು ಇಲ್ಲೇ ಮಲಗ್ತೀನಿ. ರಾಧಾ, ನಾನು ಸಿನ್ಸಿಯರ್ ರಿಕ್ವೆಸ್ಟ್ ಅಂತಲೇ ತಿಳ್ಕೊ. ನಾನು ಮಲ್ಕೊಂಡಾಗ ತುಂಬಾ ಹೊಳ್ಳಾಡ್ತೀನಿ. ಯಾವ ರೇಂಜಿಗೆ ಹೊಳ್ಳಾಡ್ತೀನಿ ಅಂದರೆ ಇಡೀ ಮಂಚ ಫುಲ್ಲು ರೌಂಡ್ ಕ್ಲಾಕ್ ಥರ ತಿರುಗಾಡ್ತೀನಿ. ಕೆಳಗೆ ಬಿದ್ದರೂ ಆಶ್ಚರ್ಯ ಇಲ್ಲ, ಅಪ್ಪಿ ತಪ್ಪಿ ನಿಮ್ಮ ಮೇಲೆ ಬಿದ್ದರೆ ತಪ್ಪಾಗತ್ತಲ್ವಾ? ಅದಕ್ಕೆ ಮೊದಲನೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಬೇಡ್ಕೊಂಡ್ರೆ ಏನೂ ಆಗಲ್ಲ. ಅದೇ ಭಯ ಪಡಿಸಿದ್ರೆ ಹೆಣಾನು ಬಾಯಿ ಬಿಡುತ್ತೆ. ಈಗ ಓಕೆ, ಅಲ್ಲೇ ಮಲ್ಕೋತೀಯ ಅಲ್ವಾ? ಹಾಂ, ನಾನು ಮಲ್ಕೊಳ್ಳ? ಕಣಿ ಕೇಳಿ. ಕೇಳಲ್ಲ, ಮಲ್ಕೋತೀನಿ.
ನಮಸ್ತೆ ಮೇಡಮ್. ಏನು ವಿಷಯ? ನಾನು ಕ್ರಿಶ್ ಜೊತೆಗೆ ಮಾತಾಡೋಕೆ ಬಂದಿರೋದು. ಕರಿ ಕೃಷ್ಣ. ಕೃಷ್ಣ ಕರಿ ಅಂದರೆ ಗೊತ್ತಾಗಲ್ವಾ ನಿಂಗೆ? ಕರಿ ಅಂದರೆ ಏನು ಯೋಚನೆ ಮಾಡ್ತಾ ಇದೀಯಾ? ಕರಿ ಅವರನ್ನ ಎಲ್ಲಿ ಹೋದ? ಅವರಿನ್ನೂ ಎದ್ದಿಲ್ಲ. ಅವನಿಷ್ಟು ಬೇಗ ಎದ್ದೇಳಲ್ಲ ಅಂತ ನನಗೂ ಗೊತ್ತು. ನಿನಗಿಂತ ಮುಂಚಿನಿಂದಲೇ ನಾನು ಅವನ್ನ ನೋಡ್ತಾ ಬಂದಿದ್ದೀನಿ. ಅದು ಹಾಗಲ್ಲ. ಅಪ್ಪ ಏನಪ್ಪ ನೀನು ಬೆಳಗ್ಗೆ ಬಂದು ಡಿಸ್ಟರ್ಬ್ ಮಾಡ್ತೀಯಲ್ಲ? ಹೊಸದಾಗಿ ಮದುವೆ ಆಗಿದ್ದೀವಿ, ಸ್ವಲ್ಪ ಪ್ರೈವಸಿ ಕೊಡಬೇಕು ಅಂತ ಗೊತ್ತಾಗಲ್ವಾ? ಯಾರು ಈ ಥರ ಬೆಳಗ್ಗೆ ಬಂದು ದಬ ಬಾಗ್ಲು ಚೇಸ್ತಾರಾ? ಅದು ಮುತ್ತೈದೆ ಸೊಸೆ ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿಡ್ಬೇಕು ಅಂತ ಹೇಳೋಣ ಅಂತ ಬಂದೆ. ನಾನ್ಯಾಕೆ ನಿಮ್ಮಿಬ್ಬರು ಪ್ರೈವಸಿನ ಹಾಳು ಮಾಡಲಿ? ಸಾರಿ. ಹೇಗಿತ್ತ ಆ್ಯಕ್ಟಿಂಗು? ಕೆಟ್ಟದಾಗಿತ್ತು ನೋಡಿ. ಈ ಥರ ಕಣ್ಣು ಹೊಡಿಯೋದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಡೀಲ್ ನೆನಪಿದೆ ತಾನೆ? ಅಮ್ಮ ಬೆಳಗ್ಗೆ ಬಯ್ಯೋ ಬಂಚಂಕ್ರಿ. ನಾನು ನಿನ್ನ ಗಂಡನ ಕಣ್ಣು ಹೊಡಿಲಿಲ್ಲಮ್ಮ, ಅದು ನನ್ನ ಕ್ಯಾರೆಕ್ಟ್ರು. ಡೌಟ್ ಬರದೇ ಇರಲಿ ಅಂತ ಹಂಗೆ ಮಾಡಿದೆ. ಸುಮ್ಮನೆ ಅನುಮಾನ ಪಟ್ಕೊಂಡು ಬೆಳಗ್ಗೆ ಬ್ಲೇಡ್ ಹಾಕ್ಬೇಡ. ನೀನು ಡೀಲು ಎಲ್ಲ ನೆನಪಿದೆ, ಪದೇ ಹೇಳೋ ಅವಶ್ಯಕತೆ ಇಲ್ಲ. ಒಳ್ಳೇದು. ಆಮೇಲೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು. ನಂಗೆ ಯಾಕೋ ಈ ಕೆಳಗಡೆ ಮಲ್ಕೊಳ್ಳೋದು ಆಗಿ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಬೆನ್ನೋವು. ಇದಕ್ಕೆ ಬೇರೆ ಏನಾದ್ರು ಆಲ್ಟರ್ನೇಟ್ ಐಡಿಯಾ ಕೊಡಬಾರ್ದಾ? ನಾನು ಕೆಳಗೆ ಮಲಗ್ತೀನಿ ಅಂತ ಹೇಳಿದಾಗ ಬೇಡ ನಾನೇ ಮಲಗ್ತೀನಿ ಅಂತ ಹೇಳಿದವ್ರು ಯಾರು? ನಾನೇ. ಹಾಗಾದರೆ ನೀವೇ ಐಡಿಯಾ ಮಾಡಿ. ನಾನು ನಿಮ್ಮ ಸೆಕ್ರೆಟ್ರಿ ಅಲ್ಲ, ಹೆಂಡತಿ. ಸೆಕ್ರೆಟ್ರಿ ಆಗಿದ್ದಾಗಲೇ ಚೆನ್ನಾಗಿತ್ತು. ಹೆಂಡತಿಯಾಗಿ ಸೆಕೆಂಡ್ಗೂ ಡೀಲ್ ಅಂತ ಚೆನ್ನಾಗಿ ಯಾಮಾರಿಸ್ತೀಯಾಳೆ. ಬಾಬಾ ಬ್ರಹ್ಮಾನಂದ, ನೀವು ಯಾಕೆ ನಿಮ್ಮ ಹೆಂಡತಿರನ್ನ ಬಿಟ್ಟಿದ್ದೀರಾ ಅಂತ ಈಗ ಅರ್ಥ ಆಯ್ತು. ನೀನು ಸೆಕ್ರೆಟ್ರಿ ಆಗೋದೇ ನಂಗೆ ಇಷ್ಟ ಆಗಿರಲಿಲ್ಲ. ಆದರೆ ಈಗ ಮನೆಗೆ ಸೊಸೆನೇ ಆಗಿಬಿಟ್ಟೆ. ನಾನು ನಿನ್ನ ಹತ್ರ ಈ ಶಾಸ್ತ್ರನೆಲ್ಲ ಮಾಡಿಸ್ತಾ ಇದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ಛೇ.
ಸೊಸೆಯಾಗಿ ಬರ್ತೀನಿ ಅಂತ ನನ್ನ ಕಲ್ಪನೆ ಕೂಡ ಇರಲಿಲ್ಲ. ಅಮ್ಮಂಗೆ ವಿಷಯ ಮೊದಲೇ ಗೊತ್ತಿತ್ತ, ಅದಕ್ಕೆ ನಂಗೆ ಈ ತಾಳಿ ಕೊಟ್ರ? ಆಹಾ, ನೋಡಿದೀಯ ಭವಾನಿ ಅವಳ ನಾಟಕನ? ಬೇಕಾದಾಗಲೆಲ್ಲ ಅವಳ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎದುರು ಸಾಧು ಪ್ರಾಣಿ ಥರ ನಾಟಕ ಮಾಡ್ತಾಳೆ, ಒಳೊಳಗೆ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕೊಂಡಿದ್ದಾಳೆ. ಏನ್ ಮಾಮ್ ನೀನು ಏನೇನೋ ಮಾತಾಡ್ತಿದ್ಯಲ್ಲ? ಅವಳಿಗೆ ನಾಟಕ ಮಾಡೋ ಅಂತ ಅಗತ್ಯ ಏನಿದೆ? ಮದ್ವೆ ಆಗದೋಸದ್ರಲ್ಲಿ ಎಲ್ರಿಗೂ ಹೀಗೆ ಅಲ್ವಾ? ತವ್ರ ಮನೆ ನೆನಪಾಗಿರ್ಬೇಕು. ಪ್ಲಾನ್ ಮಾಡ್ಕೊಂಡು ಬರೋರ್ಗೆ ಎಂಥ ತವ್ರ ಮನೆ ನೆನಪೆ? ಸುಮ್ಮನೆ ಇರು ಮಾಮ್ ನೀನು. ಇನ್ನೊಬ್ರಿಗೆ ಬೇಜಾರಾಗತ್ತೆ ಅಂತಾನು ನೋಡಲ್ವಾ? ನಮಗ್ ಬೇಜಾರು ಮಾಡಬಹುದು, ನಾವು ಮಾತ್ರ ಏನು ಮಾತಾಡೋ ಹಾಗಿಲ್ವಾ? ಮಾಮ್ ನೀನ್ ಇಲ್ಲೇ ಇದ್ರೆ ಏನೇನೋ ಮಾತಾಡ್ತಾನೆ ಇರ್ತೀಯ. ನೀನ್ ಬಾ ಒಳಗೆ ಬಾ ಮಾಮ್. ಏನೋ ಏನೋ ಆಗಿದೆ, ನನಗೆ ಮದ್ವೆ ಆಗಿದೆ. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನಾನು. ಹಾಯ್ ಬಾವಾ. ಏನ್ ಬೇಕಿತ್ತು? ನೀನೇ ಬೇಕಿತ್ತು. ಏಯ್, ಹಾಗೆಲ್ಲ ಮಾತಾಡಬೇಡ. ನಾನೀಗ ಹಳೆ ಕೃಷಿ ಅಲ್ಲ, ನಾನೀಗ ಪರಪುರುಷ. ಒಳ್ಳೆ ಕಾಮಿಡಿ ಬಾವ ನಿಂದು. ನೀನ್ ಯಾವಾಗ್ಲೂ ನನ್ನವನೇ. ನಮ್ಮಿಬ್ರ ಮಧ್ಯ ಬರಕ್ಕೆ ಆ ರಾಧಾ ಅಲ್ಲ, ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇನ್ನೇನು ಬರೋದು, ಬಂದಾಯ್ತಲ್ಲ. ಕೇಳ್ ಕಥಾ ನಾಟಕ ಬಂದು. ನಾಟಕ ನಂದಲ್ಲ ಬಾವ, ನಿಮ್ದು. ಹಾ? ನಾನು ಯಾವಾಗಲೂ ನಿನ್ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡಿದ್ದೀನಿ. ಆದರೆ ನಿಂಗೆ ಆ ರಾಧಾ ಮೇಲೆ ಚೂರು ಲವ್ ಇಲ್ಲ ಅಂತಲೂ ನಂಗೆ ಗೊತ್ತಿದೆ. ಏನು ತಮಾಷೆನಾ? ಈ ಥರ ಸಿಲ್ಲಿ ಜೋಕೆಲ್ಲ ನಗೋಷ್ಟು ಪೇಷನ್ಸು ನನಗಿಲ್ಲ. ಏನೋ ಎಡ್ವಟ್ಟಾಗಿ ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡು ನೀನು ಮದುವೆ ಆಗಿದ್ಯಾ? ಅಥವಾ ಆ ಕೇಳಿ ರಾಧಾ ನಿನ್ನ ಗ್ಯಾಮ್ ಮಾಡಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆದ್ಲಾ? ಅವಳನ್ನ ಡೀಲ್ ಮಾಡೋದು ನನಗೆ ಯಾವ ಲೆಕ್ಕನೂ ಅಲ್ಲ ಬಾವ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನೀನು ಯೋಚನೆ ಮಾಡಬೇಡ. ನಿನ್ನನ್ನು ಇದರಿಂದ ಹೊರಗೆ ಬರೋ ಹಾಗೆ ನಾನು ಮಾಡ್ತೀನಿ. ನಿನಗೆ ತಲೆ ಕೆಟ್ಟಿದೆ. ನಾನು ಹ್ಯಾಪಿ ಆಗಿದ್ದೀನಿ. ಎಷ್ಟು ಜನಕ್ಕೆ ತಾನೇ ಲವ್ ಮಾಡಿದ ಹುಡುಗಿನ ಸಿಗ್ತಾಳೆ ಹೇಳು? ನೋಡು ನಕ್ಷತ್ರ, ಸ್ವಲ್ಪ ನಾರ್ಮಲ್ ಆಗಿರು, ಹೋಗು. ನಿನ್ನ ಬಾಯಲ್ಲಿ ಹಾಗೆ ಹೇಳ್ಬಿಟ್ರೆ ನನಗೇನು ಅರ್ಥ ಆಗಲ್ವಾ ಬಾವ? ನಿನ್ನ ಕಣ್ಣು ಬೇರೆನೇ ಹೇಳ್ತಾ ಇದೆ. ಯೋಚನೆ ಮಾಡಬೇಡ ಬಾವ. ಈ ನಕ್ಷತ್ರ ಸಾಯೋವರೆಗೂ ನಿನಗೋಸ್ಕರನೇ ಕಾಯ್ತಾ ಇರ್ತಾಳೆ. ಬರ್ಲಾ? ಅಯ್ಯಯ್ಯೋ, ಅದ್ಯಾವುದೋ ಸ್ವಾಮಿ ನಾನು ಚಿಕ್ಕವನಿದ್ದಾಗ ತಾಳಿ ಕಟ್ಟಿದ್ದು ನೆನಪಿಸ್ತಾ. ನಾನೇ ಕಟ್ಟಿರೋ ತಾಳಿ ಅಂತ ಸುಳ್ಳು ಹೇಳಿ ರಾಧಾ ಕತ್ತಲೊಂದು ಆಲ್ರೆಡಿ ಒಂದು ತಾಳಿ ನೇತಾಡ್ತಾ ಇದೆ. ಇಷ್ಟರ ಮಧ್ಯೆ ಇವಳು ಬೇರೆ ತಾಳಿ ಕಟ್ಟಿದ್ರೂ ಪರವಾಗಿಲ್ಲ, ಹೆಂಡತಿ ಥರ ಇರ್ತೀನಿ ಅಂತ
ಇಂಡೈರೆಕ್ಟಾಗಿ ಚುಚ್ತಾ ಇದ್ದಾಳೆ. ಅದು ಯಾವಗಳಿಗೆ ನನಗೆ ಕೃಷ್ಣ ಅಂತ ಹೆಸರಿಟ್ರು. ಜೀವನ ಎಲ್ಲ ಬರೀ ಕೃಷ್ಣಲೀಲೇನೇ ಆಗೋಯ್ತು. ಕಂಸ, ನೀನೇ ನನ್ನನ್ನು ಕಾಪಾಡಬೇಕಪ್ಪ. ಮೇಡಮ್, ಇವತ್ತು ಮನೆಗೆ ಹೊಸ ಕಳೆ ಬಂದಿರೋ ಥರ ಇದೆ ಅಲ್ವಾ? ಹೌದು ಮೂರ್ತಿಗಳೇ, ಈ ಮನೆಗೆ ಇದು ದೇವ್ರಿಗೆ, ನಮಗಲ್ಲ. ಆರತಿ ತಗೊಳ್ಳಿ ಸರ್. ಏನಂದೆ ನೀನು? ಸರ? ನೀವಿಬ್ರು ಪ್ರೀತಿಸಿ ಮದುವೆ ಆದವರು, ಮತ್ತ್ಯಾಕೆ ಈ ಸರ್ ಅದೆಲ್ಲ? ಅಭ್ಯಾಸ ಬಲ ಅಪ್ಪು. ಅದು ಇವಳಿಗೆ ಸರ್ ಒಂದು ರೂಢಿ ಅಲ್ವಾ, ಅದಕ್ಕೆ. ನಿನ್ನೆ ಇನ್ನು ನಿನ್ ಮುಂಚೆ ಕರಿತಿದ್ಯಲ್ಲ ಏನು ಅಂದ್ರೆ ಅಂತ, ಹಾಗೆ ಕರೆದ್ಲು. ನನಗೆ ಕೆಟ್ಟದಾಗಿದೆ ಅನಿಸ್ತು, ಅದಕ್ಕೆ ಬೇಡ ಅಂದೆ. ಸೆಕ್ರೆಟರಿ ಆಗಿದ್ದಾಗ ಸರ್ ಅನ್ನೋದು ಸರಿ, ಆದ್ರೆ ಈಗಲೂ ಅದೇ ಹೇಗೆ ಬಾಯಿಗೆ ಬರೋಕ್ ಸಾಧ್ಯ? ಲವ್ ಆಗಿದ್ದೆ ಆಗಲ್ವಾ, ಅದಕ್ಕೆ ಅದನ್ನ ತಲೆಲೆ ಕೂತ್ಬಿಟ್ಟಿದೆ. ಹೇಳಿ ಕೇಳಿ ಕೆಲಸನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಸೆಕ್ರೆಟರಿ ಪೋಸ್ಟ್ನ ಮೈಮೇಲೆ ಹಾಕೊಂಡ್ಲಲ್ವಾ, ಅದಕ್ಕೆ ಅಲ್ವಾ ಚಿನ್ನ? ಆದ್ರೂ ನನ್ಗೆ ಯಾಕೋ ಡೌಟು ಬಾವ. ನಿನಗೆ ಯಾವ್ದ್ರ ಬಗ್ಗೆ ಡೌಟ್ ಇಲ್ಲ ಹೇಳು, ಸುಮ್ಮನಿರು. ಸುಮ್ಮನೆ ತಲೆ ತಿಮಿಂಗ್ಲ ಬಿಡ್ಬೇಡ. ರಾಧಾ, ಇನ್ಮೇಲೆ ನಿನ್ನ ಗಂಡಂಗೆ ಸರ್ ಅನ್ನೋ ಅಗತ್ಯ ಇಲ್ಲಮ್ಮ. ಇನ್ನು ಏನೇನಾಗುತ್ತೋ ಆ ದೇವರೇ ಬಲ್ಲ.